2014 ಮಾರ್ಚ್ಗೆ 53,11,00,000 ಕೋಟಿ ಇತ್ತು ಸ್ವಾತಂತ್ರ್ಯ ಬಂತವಿಂದ. 53,11,00,000 ಕೋಟಿ. ಈಗ ನಿರ್ಮಲಾ ಸೀತಾರಾಮನ್ ಅವರು 26-27 ಬಜೆಟ್ ಮಂಡಿಸಿದಾರಲ್ಲ, ಅದರಲ್ಲಿ 218 ಲಕ್ಷ ಕೋಟಿಗಿಂತ ಹೆಚ್ಚು, 218 ಲಕ್ಷ ಕೋಟಿಗಿಂತ ಹೆಚ್ಚು. 14ರಲ್ಲಿ ಇವರು ಅಧಿಕಾರಕ್ಕೆ ಬಂದರು, ಮೋದಿಯವರು. ಮೋದಿಯವರು ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದಾಗ ಸಾಲ ಮಾರ್ಚ್ 2014ಕ್ಕೆ 53,11,00,000 ಕೋಟಿ. ಇವರು 11ನೇ ವರ್ಷ ಈಗ ನಡೀತಾ ಇದೆ. 218 ಲಕ್ಷ, 53 ಲಕ್ಷ ಕೋಟಿಯಿಂದ 218 ಲಕ್ಷ ಚಿಲ್ಲರೆ ಕೋಟಿ ಆಗ್ಬಿಟ್ಟದೆ. ಅಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ 165 ಲಕ್ಷಕ್ಕೂ ಹೆಚ್ಚು ಲಕ್ಷ ಕೋಟಿಗಳನ್ನು ಸಾಲ ಮಾಡಿದರು. 165 ಲಕ್ಷಕ್ಕೂ ಹೆಚ್ಚು ಕೋಟಿಗಳನ್ನು ಸಾಲ ಮಾಡಿದ್ದಾರೆ. ಅವರು ಸಾಲಗಾರರಲ್ವಾ ದೇಶ? ಭಾರತ ದೇಶ ಸಾಲಗಾರರಲ್ಲ? ಈ ವರ್ಷ ಎಷ್ಟು ಗೊತ್ತಾ ಸಾಲ ಮಾಡಿರೋದು? 16,96,000 ಕೋಟಿ. 16,96,000 ಕೋಟಿ. ನಾವು ಮಾಡಿರೋದು ಎಷ್ಟು ಸಾಲ? 1,32,000 ಕೋಟಿ. 1,32,000 ಕೋಟಿ. ಅವ್ರು ಮಾಡಿರೋದು 16,96,000 ಕೋಟಿ. ಇವೆಲ್ಲ ಗೊತ್ತಾಗಬೇಕು. ನೀನು ಇವೆಲ್ಲ ಹೇಳ್ಕೊಡ್ಲಿಲ್ಲ ಅನ್ನೋ ಕಾಣಿಸುತ್ತೆ ನಿನ್ಗೆ. ಹೇಳಲಿಲ್ವ? ಗೊತ್ತಿದ್ರು ಹೇಳಲಿಲ್ಲ. ಎಷ್ಟಾಯ್ತು ಅಂತ, ಅಸೆಟ್ ಕ್ರಿಯೇಷನ್ ಎಷ್ಟಾಯ್ತು ಅಂತ ನೋಡ್ಬೇಕು ತಾವು ಸನ್ಮಾನ್ಯ ಮುಖ್ಯಮಂತ್ರಿಗಳೇ. 200 ಲಕ್ಷ ಕೋಟಿ ಅಷ್ಟು ಅಸೆಟ್ ಕ್ರಿಯೇಷನ್ ಆಗಿರುವಂತದ್ದು, 100 ಲಕ್ಷ ಕೋಟಿ ಅಷ್ಟು ಸಾಲ ಮರುಪಾವತಿ ಮಾಡಿದ್ದಾರೆ. ಬೇಕು ಕೊಡೋಣ, ಕೊಡಿ. 200 ಲಕ್ಷ ಕೋಟಿ ಆಸ್ತಿ ಕ್ರಿಯೇಷನ್ ಮಾಡಿರೋದು ಕೊಡಿಯಪ್ಪ. 33,000 ಕೋಟಿ ಕೂತ್ಕೊಳ್ಳಿ ಸಲಗಾರ, ಎಷ್ಟು ಆಸ್ತಿ ಮಾರಿದೆ ಅದನ್ನು ಹೇಳಿ. ಸ್ವಾಮಿ ಕೂತ್ಕೊಳ್ಳಿ ಅಶ್ವಥ್ ನಾರಾಯಣ್. ಅಲ್ಲ, ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಾಗ್ಲಿ. ಆದ್ರಿಂದ ಮಾನ್ಯ ನಾವು ಕಳೆದ ವರ್ಷ 2,92,000 ಈ ವರ್ಷ ತೆರಿಗೆ ಬಂದಿರೋದು ನಮಗೆ, ಸ್ವಂತ ತೆರಿಗೆ. ಮುಂದಿನ ವರ್ಷಕ್ಕೆ ಯಾರು ಸಿ ಪಾಟೀಲ್ ಪಾಟೀಲ್ರು ಅಲ್ಲೆಲ್ಲ ತಿರುಗಾಡಕತ್ತಲ್ಲ ಸರ್, ಅದಕ್ಕೆ ನಿದ್ದೆ ಬಂದಂಗೆ ಅದು, ಅದಕ್ಕೆ ಸ್ವಲ್ಪ ಆಕಳಿಸಿದೆ. ಏನು ಆಕಳಿಸೋದೇನು ತಪ್ಪೇನಲ್ಲ, ತಪ್ಪೇನಲ್ಲ. ನಿದ್ದೆ ಬರುವಾಗ ಏನ್ ಮಾಡಕ್ಕಾಗುತ್ತೆ? ರೂಮ್ನಲ್ಲಿ ಮಗಿಕಳಪ್ಪ. ಇಲ್ಲ ಏನಾಗುತ್ತೆ ನನಗೂ ಒಂದೊಂದ್ಸಾರಿ ನಿದ್ದೆ ಬರ್ತದೆ. ಕೇಳ ಕೂತ್ಕೊಳ್ರಿ ಪಾಟೀಲ್. ಒಂದೇ ನಿಮಿಷ. 7 ಕೋಟಿ ಜನಕ್ಕ 1,50,000 ಕೋಟಿ ಸಾಲ ಮಾಡಿರಿ. 140 ಕೋಟಿ ಜನಸಂಖ್ಯೆಗೆ ಲೆಕ್ಕ ಹಾಕ್ರಿ.
ಓಕೆ, ಅದಕ್ಕೆ ಲೆಕ್ಕ ಹಾಕೋಣ. ನಿಮ್ಗೆ ಎಷ್ಟು ಗೊತ್ತಾ, ನೀವು ಎಷ್ಟು ಮಾಡಬೇಕು, ಲಿಯಬಿಲಿಟಿ ಎಷ್ಟಿರೋದು ನಿಮಗೆ ಗೊತ್ತಾ? ನಿಮಗೆ 40ಕ್ಕಿಂತ ದಾಟಬಾರದು. ನೀವು 56.5 ದಾಟ್ಬಿಟ್ಟಿದ್ದೀರಿ. ಸಾಲ 40 ದಾಟಬಾರದು ನಿಯಮಾವಳಿಗಳ ಪ್ರಕಾರ, ಕಾನೂನು ಪ್ರಕಾರ. ನೀವು 56.5 ದಾಟ್ಬಿಟ್ಟಿದ್ದೀರಿ. ಸರಿನಾ? ಏನು ಅಭಿವೃದ್ಧಿ? ನಾವು ಅಭಿವೃದ್ಧಿ ಮಾಡಿಲ್ವಾ? ಅಶ್ವಥ್ ಕೂತು ಮಾತಾಡ್ಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.